ಹಲೋ ಸಿದ್ದರಾಮಯ್ಯನ ನಿನಗೆನ್ನಿದೆ ಈ ಜಗವೆಲ್ಲ ನಿನ್ನ ನೋಡಿದೆ ಹೆಂಗಿದೆ. ಏನ್ ಮರಿ ಫುಲ್ಲು ಖುಷಿ. ಇನ್ನೇನಪ್ಪ ಸಿದ್ದರಾಮಯ್ಯ ರಿಸೈನ್ ಮಾಡ್ಬಿಟ್ರು? ಅದು ನಂಗೆ ಕೇಳ್ತಿದ್ಯಾ? ಇನ್ಮೇಲೆ ನೀವು CSK ಫ್ಯಾನ್ಸ್ ಬಸ್ಸಲ್ಲಿ ಓಡಾಡಂಗಿಲ್ಲ ಆಧಾರ್ ಕಾರ್ಡ್ ತೋರ್ಸ್ಕೊಂಡು. ನಾವೇನ್ ಆಧಾರ್ ಕಾರ್ಡ್ ತೋರ್ಸ್ಕೊಂಡು ಓಡಾಡ್ತಾ ಇರ್ಲಿಲ್ಲ, ಇನ್ನೇನ್ ರೇಷನ್ ಕಾರ್ಡ್ ತೋರ್ಸ್ಕೊಂಡು ಓಡಾಡ್ತಿದ್ರ? ಇನ್ನೇನಪ್ಪ ಈ ವರ್ಷದ IPL ಆಗೇ ಹೋಯ್ತು. ಹೌದೌದು. ನೀನ್ RCB ನನ್ CSK ಅನ್ನೋದು ಇವತ್ತೇ ಲಾಸ್ಟ್. ಯಾಕೆ ಮುಂದಿನ ವರ್ಷದಿಂದ ಬೇರೆ ಟೀಮ್ ಸಪೋರ್ಟ್ ಮಾಡ್ತಾ ಇದೀಯಾ? ಹಂಗಲ್ಲ ಕಣ ನಾನು ಹೇಳಿದ್ದು. ಮತ್ತಿನ್ ಹೆಂಗೆ? ಇವತ್ತು IPL ಲಾಸ್ಟ್ ಮ್ಯಾಚ್. ಇವತ್ತು ಯಾರಾದ್ರೂ ಗೆಲ್ಲಿ, ನಾಳೆಯಿಂದ ನನ್ನ ನಿನ್ನ ಫ್ರೆಂಡ್ ಲವಡ ಯಾರಾದ್ರೂ ಗೆಲ್ಲಿ RCBನೇ ಗೆಲ್ಲೋದು. ನಿನ್ಗೆ ಏನ್ ಹೇಳ್ರು ಅರ್ಥ ಆಗಲ್ಲ. ನಿಂಗೆ ಹೆಂಗೆ ಹೇಳ್ಬೇಕಾದ್ರೆ 49 ಆಲ್ ಔಟ್. ನೀವು ಗೆಲ್ಲಲ್ಲ ಇವತ್ತು. ನೀವ್ ಬಿಡಪ್ಪ ತಲಾ 7 ಪ್ಲೇಸ್ ಅಲ್ಲಿ ಇರ್ತೀರಾ, ಮೇಲಕ್ಕೆ ಬರಲ್ಲ. ಈ ಸಲ ಕಪ್ಪು ಲಾಲಿಪಾಪು ಇರ್ತೀವಿ ನಿಮ್ ಬಾಯಿಗೆ ಗೆದ್ದಾದ್ಮೇಲೆ. ನಿಮ್ಗೆ ಕಪ್ಪೆ ಅಂತಕ್ಕೆ ನಮ್ಮ ಮೇಲೆ ಐತೆ 25 ಲೀಟರ್ 2 ಕ್ಯಾನು. ಗೊತ್ತು, ನೀವ್ 2 ವರ್ಷ ಬ್ಯಾನು. ಎಷ್ಟು ಏನೆಷ್ಟು ಎಷ್ಟು ಅಂದೆ? ಏನೆಷ್ಟು ಮಾಮ್ ಕರೆಕ್ಟ್ ಆಗಿ ಅರ್ಥ ಆಯ್ತಿಲ್ಲ ನಂಗೆ. ಅಂಪೈರ್ಗೆ ಎಷ್ಟೋ ಕೊಟ್ಟಿದ್ರಿ ಚಪ್ರಿಗಳ? ನಾವೇನ್ ಮುಂಬೈ ಚೆನ್ನೈ ಮಾಮ್ ಫಿಕ್ಸಿಂಗ್ ಮಾಡಕ್ಕೆ? ತಿಗಾಮಸರಲ್ಲಿ ನಮ್ಗೂ ದೊಡ್ಡ ಫಿಕ್ಸರ್ಸ್ ನೀವು. 2 ವರ್ಷ ಬ್ಯಾನ್ ನಾವಾಗಿದ್ವಾ ನೀವಾಗಿದ್ರ? ನೀವು ಚೆನ್ನೈ ಮುಂಬೈ ತರನೇ ಆಗ್ಬಿಟ್ರಲ್ಲ ಕೊನೆಗೂ. ಇಲ್ಲ ಮಾಮ್ 150 ಅಲ್ಲೇ ಸ್ಕೋರ ಮಾಮ್, ಸುಮ್ನೆ ಹೊಡಿತೀವಿ ಮಾಮ್ ನಾವು. ಈಗ ಮುಚ್ಚಾಲೆ ರಜತ್ ಪಡಿದಾರ್ ನಮ್ಮ ಮೋಸ್ಟ್ ಇಂದ ಔಟ್ ಮಾಡಿದ್ರೆ 180 ಮೇಲೆ ಇರೋದು ನಮ್ ಸ್ಕೋರ್. ನಮ್ ಬಾಲರ್ಸ್ ಈ 150ಗೆ 6 ವಿಕೆಟ್ ಉದುರಿಸಿದ್ರು. ಇನ್ 180 ಎಲ್ಲ ಹೋಗ್ಬಿಟ್ರೆ ಆರಾಮಾಗಿ ಡಿಫೆಂಡ್ ಮಾಡ್ಕೊಂಡ್ಬಿಡ್ತಿದ್ವಿ. ಹೆವಿ ಮೋಸ ಮಾಮ್ ಇವ್ರು. ಮೊನ್ನೆ ನಮ್ ಜೊತೆ ಮೋಸ ಮಾಡಿ ಗೆದ್ದವ್ರು ಇವ್ರು ಪಕ್ಕ. ಇಲ್ಲ ಮಾಮ್, ನಿಮ್ ಟೀಮೇ ಡಮ್ಮಿ ಮಾಮ್. ನಿಮ್ಮೆಲ್ಲ ಫಿಕ್ಸಿಂಗ್ ಮಾಡಿಲ್ಲ ನಾವು. ಒಟ್ನಲ್ಲಿ ನಮ್ ಜೊತೆ ಫಿಕ್ಸಿಂಗ್ ಮಾಡ್ಕೊಂಡ್ರಿ ಹೆಂಗಂದ್ರೆ ಅದ್ ಬಿಡ. ನೀನೇನೋ ನಿಮ್ ಟೀಮ್ ಡೇವಿಡ್ ರಮೇಶ್ ಶಫರ್ಡ್ ಹಂಗ್ ಔಟ್ ಆಗ್ಬಿಟ್ರು. ಬರೀ ಗಲ್ಲಿ ಕ್ರಿಕೆಟ್ ಅಷ್ಟೇ ಆಡೋದವ್ರು. ಅವ್ರು ಬರೋ ಎಲ್ಲಾ ಬಾಲು ಬೀಸಕ್ ಹೋಗ್ತಾರ ಕಣ. ಇನ್ನೇ ನಿಮ್ ಗಾಯಕ್ವಾಡ್ ತರ 49 ಬಾಲ್ 50 ಹೊಡಿಬೇಕಾಯ್ತಾ?